ಒಂದು ಕಡೆ ಸಾಡೆ ಸಾತಿನ ಕೊನೆಯ ಹಂತ, ಇನ್ನೊಂದು ಕಡೆ ವಕ್ರ ಸಂಚಾರ. ಇದೇನು ಕುಂಭರಾಶಿಯವರಿಗೆ ಡಬಲ್ ಟೆನ್ಷನ್ನ? ನೋ, ಇದು ನಿಮಗೆ ಡಬಲ್ ಕ್ಲಾರಿಟಿ ಪಡೆದುಕೊಳ್ಳುವಂತಹ ಸಮಯ. ಎಸ್, ಯಾವುದೇ ಗ್ರಹ ವಕ್ರ ಸಂಚಾರವನ್ನು ಮಾಡಿದಾಗ ತಮ್ಮ ಬಲವನ್ನು ಜಾಸ್ತಿ ಮಾಡ್ಕೋತಾರೆ. ಅದಕ್ಕೆ ಅದನ್ನು ಚೇಷ್ಟ ಬಲ ಅಂತ ಹೇಳ್ತೀವಿ. ಇನ್ನು ವಕ್ರ ಸಂಚಾರ ಅಂದ್ರೇನು? ಗ್ರಹಗಳು ಹಿಂದಕ್ಕೆ ಸಂಚಾರ ಮಾಡ್ತಾರಾ ಅಥವಾ ಹಿಂದಿನ ಮನೆಗೆ ಬರ್ತಾರಾ? ಈ ಥರ ಗೊಂದಲ ಇದೆಯಲ್ಲ, ಇದನ್ನು ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಒಂದು ಸ್ಪೀಡಲ್ಲಿ ಹೋಗ್ತಾ ಇರ್ತೀರಾ, ಬೈಕಲ್ಲೋ ಕಾರಲ್ಲೋ, ಏನೋ ಇದ್ದಕ್ಕಿದ್ದಂಗೆ ನಿಮ್ಮ ಮನಸ್ಸಲ್ಲಿ ಏನೋ ಒಂದಷ್ಟು ಆಲೋಚನೆಗಳು ಬರುತ್ತೆ, ನಿಧಾನ ಮಾಡ್ತೀರಾ. ನಿಮ್ಮ ಯಾರೋ ಒಂದಷ್ಟು ಜನ ಓವರ್ಟೇಕ್ ಮಾಡಿಕೊಂಡು ಸ್ಪೀಡ್ ಜಾಸ್ತಿ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಅವರು ಹಿಂದೆ ತಿರುಗಿ ನೋಡಿದಾಗ ನೀವು ಹಿಂದೆ ಹೋಗ್ತಾ ಇದ್ದೀರಾ ಅನ್ನೋ ಥರ ಭಾಸವಾಗುತ್ತೆ. ಬಟ್ ನೀವು ಮುಂದೆನೇ ಚಲಿಸ್ತಾ ಇರ್ತೀರಾ. ಓಕೆ, ಸೊ ಈಗ ಶನಿ ಮಹಾತ್ಮರದ್ದು ಆ ಥರದ್ದು ಸಂಚಾರ. ಇದಕ್ಕೆ ಏನಕ್ಕೆ ಆಗ್ತಾ ಇದೆ ನೋಡಿ, ಮೊದಲು ಅರ್ಥ ಮಾಡ್ಕೋಬೇಕಾಗಿರೋದು ಯಾವ ಮನೆಯಲ್ಲಿ ಆಗ್ತಾ ಇದೆ, ಜೊತೆಗೆ ಶನಿ ಮಹಾತ್ಮರು ಯಾವ ನಕ್ಷತ್ರದಲ್ಲಿದ್ದಾರೆ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಧನಸ್ಥಾನ, ವಾಕ್ಸ್ಥಾನ, ಕುಟುಂಬ ಸ್ಥಾನ, ಆಹಾರದ ವಿಚಾರ, ಈ ಎಲ್ಲ ವಿಚಾರಗಳನ್ನು ಹೇಳುವಂತಹ ಮನೆಯಲ್ಲಿ ಶನಿ ವಕ್ರಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಶನಿ ಇರೋದು ರೇವತಿ ನಕ್ಷತ್ರದಲ್ಲಿ. ರೇವತಿ ನಕ್ಷತ್ರದ ಅಧಿಪತಿ ಬುಧ. ಬುಧ ನಿಮ್ಮ 5ನೇ ಮನೆಯ ಅಧಿಪತಿನೂ ಹೌದು, ಜೊತೆಗೆ ನಿಮ್ಮ ಅಷ್ಟಮ ಸ್ಥಾನದ ಅಧಿಪತಿನೂ ಹೌದು. ಸೊ ಈ ಎಲ್ಲ ವಿಚಾರಗಳಲ್ಲೂ ಗಮನ ಕೊಡಬೇಕು ಈಗ. ಓಕೆ, ನೀವು ಈ ಹಿಂದೆ ಮಾಡಿದಂತಹ ಹೂಡಿಕೆಗಳನ್ನು ಈಗ ಮರು ಚಿಂತನೆ ಮಾಡಿಕೊಂಡು, ಮರು ಪರಿಶೀಲನೆ ಮಾಡಿಕೊಂಡು, ಅಲ್ಲಿ ಆಗಿರುವ ತಪ್ಪುಗಳನ್ನು ಸರಿ ಮಾಡಿಕೊಳ್ಳೋದಕ್ಕೆ ಇದು ಅತ್ಯುತ್ತಮವಾದ ಸಮಯ. ನೀವು ಈ ಹಿಂದೆ ಯಾರಿಗೋ ಮಾತು ಕೊಟ್ಟಿದ್ರಿ, ಆ ಮಾತಿನಂತೆ ನಡೆದುಕೊಳ್ಳಲು ನಿಮಗೆ ಆಗಿರಲಿಲ್ಲ. ಈಗ ಮತ್ತೊಂದು ಅವಕಾಶ ನಿಮ್ಮ ಮಾತನ್ನು ಉಳಿಸಿಕೊಳ್ಳಲು. ಅದೇ ರೀತಿ ಯಾರಿಗೋ ಸಾಲ ಕೊಟ್ಟಿದ್ರಿ, ಮರುಪಾವತಿ ಆಗ್ತಾ ಇರಲಿಲ್ಲ. ಈಗ ಲಾಜಿಕಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ, ಎಮೋಷನ್ನೆಲ್ಲ ಪಕ್ಕಕ್ಕಿಡ್ತಾ ಇದ್ದೀರಾ, ಅದರ ಚಿಂತನೆಗಳನ್ನು ಜಾಸ್ತಿ ಮಾಡ್ತೀರಾ. ಹೇಗೆ ನಾನು ನನ್ನ ಹಣವನ್ನು ವಾಪಸ್ ತೆಗೆದುಕೊಳ್ಳೋದು? ಅದೇ ರೀತಿ ಕುಟುಂಬದ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳೋದಕ್ಕೆ ನಿರ್ಲಕ್ಷ್ಯ ಮಾಡಿದ್ರಿ, ಈಗ ಅದಕ್ಕೆ ಅವಕಾಶ ಇಲ್ಲ, ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲೇಬೇಕಾಗತ್ತೆ. ಅದೇ ರೀತಿ ಕುಟುಂಬದಲ್ಲಿ ನೀವು ಸಿಟ್ಟಿನಿಂದನೋ ಅಥವಾ ಬೇರೆ ಬೇರೆ ವಿಚಾರಗಳಿಂದನೋ ಮನಸ್ತಾಪಗಳನ್ನು ಮಾಡಿಕೊಂಡಿದ್ರಿ, ಈಗ ಅಲ್ಲಿ ಸರಿ ಮಾಡಿಕೊಳ್ಳುವಂತಹ ಸಮಯ. ಅದೇ ರೀತಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಈಗ ನೀವು ಇನ್ನೂ ಹೆಚ್ಚು ಶಿಸ್ತನ್ನು ಅಳವಡಿಸಿಕೊಂಡು ಅದರ ಕಡೆನೇ ಹೆಚ್ಚು ಗಮನ ಕೊಡಬೇಕಾದ ಸಮಯ. ಹೂಡಿಕೆಯ ವಿಚಾರಗಳು ಅಂತ ಬಂದಾಗ ಈ ಶಾರ್ಟ್ಕಟ್, ಕ್ರಿಪ್ಟೋ ಕರೆನ್ಸಿ, ಷೇರು ಮಾರುಕಟ್ಟೆ, ಈ ಥರದ ವಿಚಾರಗಳಲ್ಲಿ ತುಂಬ ಭ್ರಮೆಯಲ್ಲಿ ನಡ್ಕೊಳ್ತಾ ಇದ್ರಿ, ಈಗ ಅದನ್ನೆಲ್ಲ ಪಕ್ಕಕ್ಕಿಟ್ಟು ತುಂಬ ಪ್ರಾಕ್ಟಿಕಲ್ ಆಗಿ, ಲಾಜಿಕ್ ಆಗಿ ಯೋಚನೆ ಮಾಡುವಂತಹ ಸಮಯ. ಅದೇ ರೀತಿ ನಿಮ್ಮ ಆರೋಗ್ಯದ ಬಗ್ಗೆನೂ ಕೂಡ ನಿರ್ಲಕ್ಷ್ಯ ಮಾಡದೆ ಈಗ ಮತ್ತೆ ನಿಮ್ಮ ಆರೋಗ್ಯವನ್ನು ಸರಿ ಮಾಡ್ಕೊಳ್ಬೇಕು, ಅದ್ರ ಕಡೆ ಹೆಚ್ಚು ಗಮನ ಕೊಡಬೇಕಾಗತ್ತೆ. ಈ ರೀತಿ 2ನೇ ಮನೆಗೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳಲ್ಲಿ ನಿಮ್ಮನ್ನು ನೀವು ಕರೆಕ್ಷನ್ಸ್ ಮಾಡ್ಕೊಳ್ಳೋದಕ್ಕೆ ಇದು ಸರಿಯಾದ ಸಮಯ. ಶನಿ ಮಹಾತ್ಮರು ಸಾಕು, ನಾನು ಇಲ್ಲಿದ್ದದ್ದು ನನ್ನ ಎಲ್ಲ ಗಂಟು ಮುಟ್ಟೆಯನ್ನು ಕಟ್ಕೊಂಡು ನಾನು ಮುಂದಿನ ಮನೆಗೆ ಹೋಗ್ತೀನಿ ಅಂತ ಸಿದ್ಧತೆಯನ್ನು ಮಾಡಿಕೊಂಡಿದ್ದರು. ಆದರೆ ಈ 5 ವರ್ಷ ಅಥವಾ ಹತ್ತತ್ರ 6-7 ವರ್ಷ ನೀವು ನಾನು ಕಲಿಸಿದ ಪಾಠಗಳನ್ನು ಎಷ್ಟರ ಮಟ್ಟಿಗೆ ಕಲ್ತಿದ್ದೀರಾ? ತಾಳ್ಮೆಯನ್ನು ಅಳವಡಿಸ್ಕೊಂಡಿದ್ದೀರಾ? ಶಿಸ್ತನ್ನು ಅಳವಡಿಸ್ಕೊಂಡಿದ್ದೀರಾ? ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೀರಾ? ಓಕೆ, ಎಲ್ಲದರ ಚೆಕ್ ಮಾಡ್ತಾ ಇದ್ದಾರೆ. ವಾಪಸ್ ರೆಟ್ರೋಗ್ರೇಡ್ ಆಗಿ ನಿಮಗೆ ಮಾರ್ಕ್ಸ್ ಕೊಡ್ತಾ ಇದ್ದಾರೆ. ನೀನು ಎಷ್ಟರ ಮಟ್ಟಿಗೆ ಸರಿ ಇದೆಯಾ, ಎಷ್ಟರ ಮಟ್ಟಿಗೆ ಸರಿ ಇಲ್ಲ, ನೀನು ಇನ್ನೂ ಸರಿ ಹೋಗಬೇಕು. ಯಾರ್ಯಾರು ಸರಿ ದಾರಿಗೆ ಬಂದಿಲ್ಲ ಅವರಿಗೆ ಹೆಚ್ಚು ಶಿಕ್ಷೆಗಳನ್ನು ಡೆಫಿನೆಟ್ಲಿ ಕೊಡ್ತಾರೆ ಈ ವಕ್ರ ಸಂಚಾರದಲ್ಲಿ. ಈಗ ನೀವು ನನಗೆ ಕಮೆಂಟ್ ಮಾಡಿ, ಈ 5 ವರ್ಷದಲ್ಲಿ ನಿಮ್ಮಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀರಾ? ನಿಮಗೆ ನೀವೇ ಎಷ್ಟು ಮಾರ್ಕ್ಸನ್ನು ಕೊಡ್ತೀರಾ? ಇನ್ನು ಏನೇನು ಬದಲಾವಣೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ? ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಓಕೆ, ಅದರ ಜೊತೆಗೆ ನಿಮಗೆ ಗುರುವಿನ ದೃಷ್ಟಿ ಇರೋದ್ರಿಂದ ಗುರು ನಿಮಗೆ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾರೆ. ಗುರು ತಮ್ಮದೇ ಮನೆಗೆ ದೃಷ್ಟಿ ಕೊಟ್ಟಾಗ ಆ ಮನೆಯನ್ನು ಅವರು ಕಾಪಾಡ್ಕೊಳ್ತಾರೆ. ಇಲ್ಲಿ ಶನಿ ಮಹಾತ್ಮರು ನಿಮ್ಮನ್ನು ಎಲ್ಲ ವಿಚಾರಗಳಲ್ಲೂ ಸರಿ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ
ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಜ್ಞಾನ ಕೊಡ್ತಾ ಇರೋದು ಇದೇ ಗುರು. ಸೊ ಹಾಗಾಗಿ ಗುರು ದೃಷ್ಟಿ ಇರೋದ್ರಿಂದ ನಿಮ್ಮಲ್ಲಿ ಚಿಂತನೆಗಳು ಬದಲಾಗಿ ಎಲ್ಲ ವಿಚಾರಗಳಲ್ಲೂ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದೀರಾ. ನಾನು ಅನ್ನುವಂಥ ಅಹಂಕಾರವನ್ನು ಕೂಡ ಬಿಟ್ಟಿದ್ದೀರಾ. ಓಕೆ, ಸೊ ಈ ರೀತಿ ವಕ್ರ ಸಂಚಾರ ನಮಗೆ ಪಾಠಗಳನ್ನು ಕಲಿಸುತ್ತೆ, ಮರು ಚಿಂತನೆಯನ್ನು ಮಾಡಿಕೊಳ್ಳೋದರ ಕಡೆ ಗಮನವನ್ನು ಕೊಡುತ್ತೆ. ಸೊ ನೀವು ಆ ನಿಟ್ಟಿನಲ್ಲಿ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತೆ, ಹಣಕಾಸಿಗೆ ಸಂಬಂಧಪಟ್ಟಂತೆ, ಮಾತಿಗೆ ಸಂಬಂಧಪಟ್ಟಂತೆ, ಜೊತೆಗೆ ಆಹಾರ, ನೋಡಿ ತುಂಬ ಜನ ಏನೇನೋ ಬ್ಯಾಡ್ ಹ್ಯಾಬಿಟ್ಸನ್ನು ಜಾಸ್ತಿ ಮಾಡ್ಕೊಂಡಿದ್ದರೆ, ಲಿಮಿಟ್ ಮೀರಿ ನಡ್ಕೊಂಡಿದ್ದರೆ, ಈಗ ಮತ್ತೊಂದು ಅವಕಾಶ ಕೊಡ್ತಾರೆ. ನೀನು ಸರಿ ಮಾಡ್ಕೊಳ್ತೀಯಾ, ನಿನಗೆ ಒಳ್ಳೇದು ಮಾಡ್ತೀನಿ, ಇಲ್ಲ ನೀನು ಇನ್ನೂ ಹಾಗೆ ಮುಂದುವರಿಸ್ತೀಯಾ, ನಿನಗೇನು ಶಿಕ್ಷೆ ಕೊಡಬೇಕು ಖಂಡಿತ ನಾನು ಕೊಡ್ತೀನಿ. ಸೊ ಇದು ಶನಿ ಮಹಾತ್ಮರು ವಕ್ರ ಸಂಚಾರದಲ್ಲಿ, ಅದು 7.5 ಸಂದರ್ಭದಲ್ಲಿ ನಿಮಗೆ ಸೂಚಿಸುತ್ತಿರುವ ವಿಚಾರಗಳು. 7.5 ಅಂದ ತಕ್ಷಣ ನನಗೆ ಬರೀ ಕತ್ತಲೆ ಆವರಿಸ್ಬಿಡ್ತದೆ ಅಂತಲ್ಲ. ನಿಮ್ಮ ಕಷ್ಟಗಳಿಗೆ ಅಥವಾ ನಿಮ್ಮನ್ನು ನೀವು ತಿಳ್ಕೊಳ್ಳೋದಕ್ಕೆ ಈ 7.5 ಒಂಥರ ಟಾರ್ಚ್ ಇದ್ದಂಗೆ. ನೀವು ಯಾರು, ನಿಮ್ಮ ಸುತ್ತ ಇರುವವರೆಲ್ಲರೂ ಯಾರು, ಯಾರು ಕೆಟ್ಟವರು, ಯಾರು ಒಳ್ಳೆಯವರು, ಈ ಥರ ಹಲವಾರು ವಿಚಾರಗಳನ್ನು ಈ 7.5 ನಿಮಗೆ ತಿಳಿಸುತ್ತೆ. ಓಕೆ, ಇಲ್ಲಿ ನೀವು ಎಷ್ಟು ಶಿಸ್ತನ್ನು ಅಳವಡಿಸ್ಕೊಳ್ತೀರ ಅನ್ನೋದರ ಮೇಲೆ ನಿಮ್ಮ ಪರ್ಸ್ನಾಲಿಟಿ ಡಿಸೈಡ್ ಆಗುತ್ತೆ. ಎಷ್ಟು ಜವಾಬ್ದಾರಿಗಳನ್ನು ತೆಗೆದುಕೊಳ್ತೀರ ಅನ್ನೋದ್ರ ಮೇಲೆ 7.5 ಪಾಸಿಟಿವ್ ಆಗಿ ಕೆಲಸ ಮಾಡುತ್ತೆ. ಎಷ್ಟು ನ್ಯಾಯಯುತವಾಗಿ ಇರ್ತೀರ ಅನ್ನೋದರ ಮೇಲೆ ನಿಮ್ಮ ಜೀವನ ಇನ್ನೊಂದು ಹಂತಕ್ಕೆ ಮೇಲೋಗುತ್ತೆ. ಸೊ ಈ ರೀತಿ 7.5 ಅಂದರೆ ಎಲ್ಲರೂ ಹೇಳುವ ರೀತಿ ಕಷ್ಟಗಳೇ ಅಲ್ಲ, ನನ್ನ ಬದುಕನ್ನು ರಿಪೇರಿ ಮಾಡಿಕೊಳ್ಳೋದು. ಓಕೆ, ಈ ಕುಂಭರಾಶಿಯವರು ಈ 7.5 ಮತ್ತು ಈ ವಕ್ರ ಸಂಚಾರದಲ್ಲಿ ಮತ್ತಷ್ಟು ನಿಮ್ಮನ್ನು ನೀವು ಸರಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಹೆಚ್ಚು ಪಾಸಿಟಿವನ್ನೇ ಅನುಭವಿಸಿ. ಶನಿ ಮಹಾತ್ಮರು ನಿಮಗೆ ಹೆಚ್ಚು ಆಶೀರ್ವಾದ ಮಾಡಲಿ, ನೀವು ಅಂದುಕೊಂಡಂತೆ ನಿಮ್ಮ ಬದುಕು ಸಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್.